ಆತ್ಮೀಯ ಪತ್ರಕರ್ತ ಮಿತ್ರರಿಗೆಲ್ಲರಿಗೂ ಸ್ವಾಗತವನ್ನು ಕೊಡುತ್ತಾ ಮಹಾರಾಷ್ಟ್ರ ಟ್ರಸ್ಟ್ ವತಿಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ತಮ್ಮನ್ನೆಲ್ಲರೂ ಮಾತನಾಡಿಸಿದ್ದೇವೆ. ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ ನಮ್ಮ ಸಂದೇಶ್ ನಮ್ಮ ಮಹಾರಾಷ್ಟ್ರ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಸಂದೇಶಗಳು ನಮ್ಮೆಲ್ಲರ ಬಗ್ಗೆ ಚರ್ಚೆ ಮಾಡುತ್ತೇವೆ. ಮಾಧ್ಯಮ ಮಿತ್ರರೇ, ಇಂದಿನ ಮಹಾರಾಷ್ಟ್ರ ಟ್ರಸ್ಟ್ ಮೈಸೂರು ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಸಬಲೀಕರಣದ ನಿರ್ದೇಶನವನ್ನು ಇಟ್ಕೊಂಡು 3ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಸಮೂಹ ಜನಪದ ಗೀತೆ ಹಾಗೂ ಭಜನಾ ಸ್ಪರ್ಧೆ ಇದನ್ನು ಏರ್ಪಡಿಸಲಾಗಿದೆ. ಈ ವಿಷಯವಾಗಿ ಹೆಚ್ಚಿನ ವಿವರಣೆ ಕೊಡಲಿಕ್ಕೆ ನಮ್ಮ ಮಧ್ಯೆ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಮಧ್ಯೆ ಇದ್ದಾರೆ. ಹಾಗೆ ಶ್ರೀಮತಿ ರೂಪಾ ಕಾರ್ಯದರ್ಶಿಗಳು ಅವರು ನಮ್ಮ ಮಧ್ಯೆ ಇದ್ದಾರೆ. ಹಾಗೆ ಗೌರವಾನ್ವಿತ ಅಧ್ಯಕ್ಷರಾದಂಥ ಭಾರತ ಸಾರಥಿ ಸರ್ ಅವರು ನಮ್ಮ ಮಧ್ಯೆ ಇದ್ದಾರೆ. ಹಾಗೆ ಸಹ ಕಾರ್ಯದರ್ಶಿಯವರಾದಂಥ ಶ್ರೀಮತಿ ನಾಗಶ್ರೀ ಅವರು ನಮ್ಮ ಮಧ್ಯೆ ಇದ್ದಾರೆ. ಸೊ ಈ ಒಂದು ಪ್ರೆಸ್ ಮೀಟ್ ನಡೆಸಿಕೊಳ್ಳಲಿಕ್ಕೆ ನಮ್ಮ ಅಧ್ಯಕ್ಷರಾದ ಮಹಾಲಿಂಗ ಸರ್ ಅವರಿಗೆ ನಾನು ಕೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸರ್. ನಮ್ಮ ಮಹಾರತ್ನ ಟ್ರಸ್ಟ್ ನಮ್ಮ ಸಂದೇಶ ಸರ್ ಅವರು ಹೇಳಿದ ಹಾಗೆ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಇಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದು ದಿನಾಂಕ 21/2/2025 ಶುಕ್ರವಾರ, ಅಂದರೆ ನಾಳೆ ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಸಮೂಹ ಜಾನಪದ ಗೀತೆ ಮತ್ತು ಭಜನಾ ಸ್ಪರ್ಧೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಇದು 3ನೇ ವರ್ಷದ ನಡ್ಕೊಂಡ್ಬರ್ತಕ್ಕಂಥ ರಾಜ್ಯ ಮಟ್ಟದ ಸ್ಪರ್ಧೆಯೂ ಸಹ ಹೌದು. ಕಳೆದ 2 ವರ್ಷದಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ತಮ್ಮ ಸಹಕಾರದಿಂದ ತಾವು ಸಾರ್ವಜನಿಕರಿಗೆ ತಮ್ಮ ಸುದ್ದಿಯ ಮೂಲಕ ತಲುಪಿ ಬಹಳ ಜನ ಅಲ್ಲಿ ಸ್ಪರ್ಧೆಗೆ ಆಗಮಿಸಿ ಬಹಳ ಯಶಸ್ವಿಯಾಗಿ ನಡೆಯಿತು. ಸೊ ಹಾಗೆ ಈ ಬಾರಿ ಕೂಡ ನಾವು ಕಲಾ ಪ್ರೋತ್ಸಾಹಕ್ಕೆ, ಸಂಗೀತ ಪ್ರೋತ್ಸಾಹಕ್ಕೆ ಸದಾ ನಮ್ಮ ಮಹಾರಾಷ್ಟ್ರ ಟ್ರಸ್ಟ್ ಮುಂದೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ, ಸಾಮಾಜಿಕ ಸಬಲೀಕರಣ ಎಂಬ 4 ದೇವದೇಶಗಳನ್ನು ಇಟ್ಕೊಂಡೇ ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಳ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮ ಅಂದರೆ ಈ ಸ್ಪರ್ಧೆ, ರಾಜ್ಯ ಮಟ್ಟದ ಸಮೂಹ ಜನಪದ ಗೀತೆ ಮತ್ತು ಭಜನಾ ಸ್ಪರ್ಧೆ ನಾಳೆ ಬೆಳಗ್ಗೆ ನಮಗೆ ಹೇಳಿದ್ದೀವಿ, ಶುಕ್ರವಾರ 11 ಗಂಟೆಗೆ ಇದು ಉದ್ಘಾಟನೆಗೊಳ್ಳಲಿದೆ. ಹಲವಾರು ಈಗ ಇರುವ ಪ್ರಕಾರ, ನಮ್ಮ ಮಾಹಿತಿ ಪ್ರಕಾರ 30 ಜನಕ್ಕೂ ಹೆಚ್ಚು ತಂಡಗಳು ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ನೇರ ಅಲ್ಲೇ ಬಂದು 10 ಜನ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಅಂದು ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ HV ರಾಜೀವ್ ಅವರು, ಮಾನ್ಯ ಬೋರ್ಡ್ ಅಧ್ಯಕ್ಷರು ಪರಿಚಯ, ಅವರು ಉದ್ಘಾಟನಾ ಭಾಷಣವನ್ನು ಮತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಅಂದು ಅಧ್ಯಕ್ಷತೆ ನಮ್ಮ ಟ್ರಸ್ಟಿನ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂತಹ ಸಹಕಾರ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ನಮ್ಮ ನಿಕಟಪೂರ್ವ ಅಗಸ್ತ್ಯ ಕೋಟೆನ ಅಧ್ಯಕ್ಷರು ಆಗಿರ್ತಕ್ಕಂತಹ ಸಿ ಪಾರ್ಥ ಸಾರಥಿಯವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರಿಂದ, ಸಂಗೀತ ಸ್ಪರ್ಧೆಗಳು ಆಗಿರೋದ್ರಿಂದ ಇಲ್ಲಿ ನಮ್ಮ ಬಹಳ ಹೆಸರನ್ನ ಮಾಡಿರ್ತಕ್ಕಂಥ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಹೆಸರನ್ನ ಮಾಡಿದ ಹಲವಾರು ಶಿಕ್ಷಕರ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂತಹ ಪಂಡಿತ್ ವೀರಭದ್ರಯ್ಯ ಹಿರೇಮಠರವರು ಅಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಒಂದಷ್ಟು ಭಜನೆಯ ವಿಷಯ ಮತ್ತು ಜನಪದ ವಿಷಯವನ್ನು ಕುರಿತು ಮಾತನಾಡಲಿದ್ದಾರೆ. ಹಾಗೆ ಪ್ರಸ್ತುತ ಅಗಸ್ತ್ಯ ಕೋಪರೇಟಿವ್ ಸೊಸೈಟಿನ ಅಧ್ಯಕ್ಷರಾಗಿರ್ತಕ್ಕಂಥ, ಹಾಗೆ ಸತ್ವಿದ್ಯಾ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀ MD ಗೋಪಿನಾಥ್ ಅವರು ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆ ಕಲೆ ಅಂದಾಗ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ನಿಲ್ತಕ್ಕಂತಹ, ಹಾಗೆ ಒಟ್ಟಾರೆ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ತಮ್ಮನ್ನು ಗುರುತಿಸಿಕೊಂಡಂತಹ ರಾಜಕೀಯ ಮುಖಂಡರಾಗಿರ್ತಕ್ಕಂಥ KP ಮಲ್ಲೇಶ್ ಅವರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಆಗುತ್ತೆ, ಭಜನಾ ಸ್ಪರ್ಧೆ ಆರಂಭ ಆಗುತ್ತೆ. ತದನಂತರ ಮಧ್ಯಾಹ್ನ ಭಜನಾ ಜಾನಪದ ಗೀತೆ
ಗೀತಾ ಸ್ಪರ್ಧೆ ಆರಂಭ ಆಗುತ್ತೆ. ಅದು ಮುಕ್ತಾಯವಾದ ನಂತರ ಸಮಾರೋಪ ಸಮಾರಂಭವನ್ನು ನಾವು ಇಟ್ಕೊಂಡಿದ್ದೇವೆ. ಸಮಾರೋಪ ಸಮಾರಂಭ ಸಂಜೆ 6 ಗಂಟೆಗೆ ಆರಂಭವಾಗಲಿದೆ. ಅದೇ ದಿನಾಂಕ ಅಂದರೆ 21/2/2025 ಶುಕ್ರವಾರವೇ ಅದೇ ಸಮಾರೋಪ ಭಾಷಣ ಕೂಡ ಸಮಾರೋಪ ಸಮಾರಂಭ ಆರಂಭವಾಗುತ್ತೆ. ಅಂದು ಸಮಾರೋಪ ಭಾಷಣ ಮಾಡಲಿಕ್ಕೆ ಶ್ರೀಯುತ VN ಮಲ್ಲಿಕಾರ್ಜುನ ಸ್ವಾಮಿ ಅವರು, ಜಂಟಿ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ವಿಭಾಗ, ಇವರು ಅಂದು ಸಮಾರೋಪ ಭಾಷಣ ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿಯವರು, ವಿದ್ವಾಂಸರು, ಜನಪದ ವಿದ್ವಾಂಸರು, ಮತ್ತೆ ಕವಿಗಳು, ವಿಮರ್ಶಕರು, ಈಗ ಪ್ರಸ್ತುತ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು KR ನಗರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಮಾಜಿ ಮಹಾಪೌರರಾದ ಶ್ರೀ ಶಿವಕುಮಾರ್ ಸರ್ ಅವರು, ಶ್ರೀ ಪ್ರಕಾಶ್ ಶೆಣೈ, ಖ್ಯಾತ ಚಲನಚಿತ್ರ ನಟರು, ಹಾಗೆ ಡಾಕ್ಟರ್ ಮೈಸೂರು ಉಮೇಶ್, ಆಕಾಶವಾಣಿಯ ಹಿರಿಯ ಉದ್ಘೋಷಕರು, ಜನಪದ ಕಲಾವಿದರು, ಇವರೆಲ್ಲರೂ ಅಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಕಾರ್ಯಕ್ರಮ ಬಗ್ಗೆ ಒಂದಷ್ಟು ಮಾತನಾಡುತ್ತಾರೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಮಹಾರತ್ನ ಟ್ರಸ್ಟ್ ಆಯಾಯ ಕ್ಷೇತ್ರದಲ್ಲಿ ಸಾಧಕರನ್ನ ಗುರುತಿಸಿ ಅವರಿಗೆ ಆ ಕ್ಷೇತ್ರವನ್ನ ಅಲ್ಲಿಗೆ ಸೇರಿಸಿ ನಾವು ವಿಲೀನಗೊಳಿಸಿ ರತ್ನ ಅನ್ನುವ ಪ್ರಶಸ್ತಿಯನ್ನು ಸೇರಿಸಿ ಅವರಿಗೆ ಒಂದಷ್ಟು ಪುರಸ್ಕಾರವನ್ನ ನಾವು ನೀಡ್ತಾ ಬಂದಿದ್ದೇವೆ. ಅಂದ್ರೆ ಸಾಹಿತ್ಯ ರತ್ನ, ಸಂಗೀತ ರತ್ನ, ಈ ರೀತಿ ಪ್ರತಿ ವರ್ಷವನ್ನು ಕೊಡ್ಕೊಳ್ತಾ ಬಂದಿದ್ದೇವೆ. ಈ ಬಾರಿ 4 ಜನಕ್ಕೆ ಜಾನಪದ ರತ್ನ ಪ್ರಶಸ್ತಿಯನ್ನು ನಾವು ನೀಡಲಿದ್ದೇವೆ. ಆ ಜಾನಪದ ರತ್ನ ಪ್ರಶಸ್ತಿಯನ್ನ ಡಾಕ್ಟರ್ ಮೈಸೂರು ಉಮೇಶ್ ಅವರು, ಖ್ಯಾತ ಜನಪದ ವಿದ್ವಾಂಸರು, ಜನಪದ ಗಾಯಕರು, ನೃತ್ಯಗಾರರು, ನಾಟಕಕಾರರು, ಬಹಳಷ್ಟು ಆ ಒಂದು ಜನಪದ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೂಡ. ಈಗ ಪ್ರಸ್ತುತ ಅವರು ಕೂಡ ಈ ನಮ್ಮ ಮೈಸೂರು ಉಮೇಶ್ ಅವರು ಜಾನಪದ ಒಂದು ಅಕಾಡೆಮಿಯಲ್ಲಿ ಕೂಡ ಇವತ್ತು ಅವರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ. ಅವರು ಒಂದು ಆಗಮಿಸಲಿದ್ದಾರೆ. ಸೊ ದೇವಾನಂದ ವರಪ್ರಸಾದ್ ಅವರು ಜನಪದ ಕ್ಷೇತ್ರದಲ್ಲಿ ತಮ್ಮ ಸಂಪೂರ್ಣ ತೋರಿಸಿಕೊಂಡು ಅವರು ಕೂಡ ಈಗ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನ ನಮ್ಮ ಜಾನಪದ ಪರಿಷತ್ತಿನಲ್ಲಿ. ಅವರು ಶ್ರೀ ದೇವಾನಂದ ವರಪ್ರಸಾದ್ ಅವರಿಗೆ ನಾವು ಜಾನಪದ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಹಾಗೆ ಜನಪದ ಕ್ಷೇತ್ರದಲ್ಲಿ ಮತ್ತೊಬ್ಬರು ಹೆಸರು ಮಾಡಿರ್ತಕ್ಕಂತಹ ಜನಪದ ಕಲಾವಿದರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹ ನೀಡಿರ್ತಕ್ಕಂತಹ ಡಾಕ್ಟರ್ ಕ್ಯಾತನಹಳ್ಳಿ ಪ್ರಕಾಶ್ H ಅವರು ಕೂಡ ಅಂದು ನಮ್ಮ ಜನಪದ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಮತ್ತೊಬ್ಬರು ನಿಕಟಪೂರ್ವ ಸದಸ್ಯರಾಗಿದ್ದರು ಜನಪದ ಅಕಾಡೆಮಿನಲ್ಲಿ ಶ್ರೀವತ್ಸ ಅವರು, ಶ್ರೀವತ್ಸ GR ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಅವರು ಜನಪದ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಇನ್ನು ಬಹಳ ವಿಶೇಷವಾಗಿ ವಿಶೇಷ ಸನ್ಮಾನಿತರು ಅಂತ ನಾವು 3 ಜನನ ಗುರುತಿಸಿಕೊಂಡಿದ್ದೀವಿ. ಅವರು ನಮ್ಮ ಟ್ರಸ್ಟಿನ ಒಳಗಡೆ ಅವರು ಮೆಂಬರ್ ಕೂಡ ಆಗಿರ್ತಾರೆ. ಆ ಸದಸ್ಯರ ಒಂದು ಕುಟುಂಬದಲ್ಲಿ ಯಾರಾದರೂ ಅಚೀವ್ ಮಾಡಿದ್ರೆ, ಸಾಧನೆ ಮಾಡಿದ್ರೆ ಅವರನ್ನು ಗುರುತಿಸಿ ನಾವು ಕೂಡ ಅವರಿಗೆ ಅಭಿನಂದನಾ ಪತ್ರವನ್ನು ಕೂಡ ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ಶ್ರೀಮತಿ ಭಾರತಿ ವಿ ಶಿರೂರ್ ಅಂತ ಅವರು ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ ಇತ್ತೀಚೆಗೆ ನಡೆದಂತಹ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕೂಡ ಒಂದು ಚಿನ್ನದ ಪದಕವನ್ನ, ಬೆಳ್ಳಿ ಪದಕವನ್ನ, ಕಂಚಿನ ಪದಕವನ್ನ ಪಡೆದಿದ್ದಾರೆ. ಸೊ ಹಾಗೆ ಶ್ರೀ ವೆಂಕಟರಮಣ ಶಿರೂರ್ ಅವರು ಕೂಡ ಮಾಸ್ಟರ್ ಅಥ್ಲೆಟಿಕ್ಸ್ ನಲ್ಲಿ ಸ್ವರ್ಣ ಪದಕವನ್ನ, ರಜತ ಪದಕವನ್ನ ಪಡೆದಿದ್ದಾರೆ. ಹಾಗೆ ಇಲ್ಲಿ ವಿಶೇಷವಾಗಿ ಶ್ರೀಮತಿ ವಿಜಯಕುಮಾರಿ ಅವರು ಅಂಗನವಾಡಿ ಶಿಕ್ಷಕರು. ಅವರು ಈ ಜುಪಿಟರ್ ಒಂದು ಬೈಕ್ ನಲ್ಲಿ ಏಕಾಂಗಿ ಹೊಳೆ ನರಸೀಪುರದಿಂದ ಏಕಾಂಗಿಯಾಗಿ ಆ ಬೈಕ್ ನಲ್ಲಿ ಅಯೋಧ್ಯೆಯನ್ನ ತಲುಪಿ ಮತ್ತೆ ದೆಹಲಿಯನ್ನ ತಲುಪಿ ಅವರು ಬೈಕ್ ನಲ್ಲಿ ಓಡಾಡ್ಕೊಂಡು ಬಂದರೆ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಿರುತ್ತೆ. ಆ ಒಂದು ಜರ್ನಿಯಲ್ಲಿ, ಆ ಪ್ರಯಾಣದಲ್ಲಿ ಯಶಸ್ಸನ್ನು ಪಡೆದು ಏಕಾಂಗಿಯಾಗಿ ಅವರು ಆ ಒಂದು ಜುಪಿಟರ್ ಓಡಾಡ್ಕೊಂಡು ಬಂದಿರ್ತಕ್ಕಂಥ ಬಹಳ ಒಂದು ಸಾಧನೆ ಅಂತ ನಾವು ಭಾವಿಸಿ ಅವರು ಕೂಡ ಶ್ರೀಮತಿ ವಿಜಯಕುಮಾರಿ ಅವರಿಗೆ ನಾವು ಸನ್ಮಾನ ಮಾಡಲಿದ್ದೇವೆ. ಇದು ಒಟ್ಟಾರೆ ನಮ್ಮ ಕಾರ್ಯಕ್ರಮ. ಈ ಒಂದು ರಾಜ್ಯ ಮಟ್ಟದ ಸಮೂಹ ಜನಪದ ಗೀತೆ ಮತ್ತು ಭಜನಾ ಸ್ಪರ್ಧೆ ಬಹಳ ಯಶಸ್ವಿಯಾಗಬೇಕು